ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ರಾಜ್ಯ ಸರ್ಕಾರ ಬಿದ್ದು ಹೋಗುತ್ತೆ, 3 ಸಚಿವರು ರಾಜೀನಾಮೆಯನ್ನ ಕೊಡ್ತಾರೆ ಅಂತ ಯಡಿಯೂರಪ್ಪನವರು ಹೇಳ್ತಾನೆ ಇದ್ರು. ಆದ್ರೆ ಇದುವರೆಗೂ ಕೂಡ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದಾಖಲೆಗಳನ್ನು ಅವರು ಬಿಡುಗಡೆ ಮಾಡಿಲ್ಲ. ರಾಜ್ಯ ಸರ್ಕಾರ ಬಿದ್ದು ಹೋಗುತ್ತೆ, 3 ಸಚಿವರು ರಾಜೀನಾಮೆ ನೀಡ್ತಾರೆ. ಹೋದಲ್ಲೆಲ್ಲ ಹೇಳಿಕೆ ನೀಡ್ತಾ ಇದ್ದಂತ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಈಗ ಮೌನ ವಹಿಸಿದ್ದಾರೆ. ಹೇಳಿಕೆ ನೀಡಿ ವಾರ ಕಳೆದ್ರು ಯಾವ ಸಚಿವರ ಬಣ್ಣವನ್ನು ಕೂಡ ಬಿಎಸ್ವೈ ಬಯಲು ಮಾಡಲಿಲ್ಲ. ಸಚಿವ ಮಹದೇವಪ್ಪ ಪುತ್ರ ಬೈ ಎಲೆಕ್ಷನ್ಗೆ ನಿಲ್ಲಲ್ಲ ಎಂದಿದ್ರು ಯಡಿಯೂರಪ್ಪ. ಆದ್ರೆ ಈಗ ಸೈಲೆಂಟ್ ಆಗಿದ್ದಾರೆ. ಬರೀ ಗಾಳಿಪಟ ಹಾರಿಸಿ ಸುಮ್ಮನಾದ್ರ ಅನ್ನುವಂಥದ್ದು, ಇಲ್ಲ ದಾಖಲೆ ಇಟ್ಕೊಂಡು ಮಾತನಾಡಿದ್ದಾರಾ ಒಂದು ಗೊತ್ತಿಲ್ಲ. ಜನಸಾಮಾನ್ಯರು ಕೂಡ ಕಾಯ್ತಾ ಇದ್ದಾರೆ. ನೀವು ಹೇಳಿದಂತ ಮಾತು ನಿಜವಾ ಅಥವಾ ಸುಳ್ಳ ಅನ್ನುವಂತ ಪ್ರಶ್ನೆ ಈಗ ಜನಸಾಮಾನ್ಯರಿಗೂ ಕೂಡ ಇರುವಂತದ್ದು. ಯಾಕೆ ನೀವು ಮೌನ ವಹಿಸಿದ್ದೀರಿ ಅನ್ನುವಂತ ಪ್ರಶ್ನೆ ಈಗ ಕಾಡುತ್ತೆ. ಮಾನ್ಯ ಯಡಿಯೂರಪ್ಪನವರೇ, ಬರೀ ಗಾಳಿ ಮಾತನ್ನ ಹೇಳ್ತಾ ಇದ್ದೀರಾ, ಇಲ್ಲ ಯಾವ ರೀತಿಯಾದಂತ ಆರೋಪಗಳನ್ನು ನೀವು ಮಾಡಿದ್ರಿ, ಅದಕ್ಕೆ ಸ್ಪಷ್ಟವಾದಂತ ದಾಖಲೆಗಳ ಜೊತೆಗೆ ಬರ್ತೀರಾ ಅನ್ನುವಂಥದ್ದು ಅವರು ವಾರದಲ್ಲಿ ಕೂಡ ಪದೇ ಪದೇ ಹೇಳ್ತಾರೆ ಬಂದಿದ್ರು. ಈಗ ಸೈಲೆಂಟ್ ಆಗಿದ್ದಾರೆ ಯಡಿಯೂರಪ್ಪನವರು. ಇಬ್ಬರಕ್ಕೂ ಹೆಚ್ಚು, 2ಕ್ಕೂ ಹೆಚ್ಚು ಜನ ಮಂತ್ರಿಗಳು ರಾಜೀನಾಮೆ ಕೊಡುವಂಥ ಸ್ಥಿತಿ ಬರಬಹುದು. ಅನೇಕ ಗುರುತರವಾದ ಆರೋಪಗಳಿರುವಂಥದ್ದು ಸಾಬೀತಾಗ್ತಾ ಇದೆ. ನಾನು ಈ ಸಮಯದಲ್ಲಿ ಮುಖ್ಯಮಂತ್ರಿಗಳಿಗೆ ಇಷ್ಟೇ ಹೇಳಕ್ಕೆ ಇಚ್ಛೆ ಪಡ್ತೇನೆ. ನಾವು ಹಿಟ್ ಅಂಡ್ ರನ್ ಕಾರ್ಯಕ್ರಮ ಮಾಡ್ತಾ ಇದ್ದು ಅಂತ ಹೇಳ್ತಾ ಇದ್ರು. ಈಗ ಇನ್ನೊಂದಿಬ್ಬರು ರಾಜೀನಾಮೆ ಕೊಡುವಂಥ ಸ್ಥಿತಿ ಬಂದರೆ ನೀವು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀರಾ ಅಂತ ಕೇಳಕ್ಕೆ ನಾನು ಇಚ್ಛೆ ಪಡ್ತೇನೆ. ನಿರಂತರವಾಗಿ ಕೆಲವು ಏಜೆಂಟ್ಗಳ ಮೂಲಕ ಹಣವನ್ನು ತಲುಪಿಸಿ ಇದುವರೆಗೆ ಕುರ್ಚಿಲಿ ಉಳ್ಕೊಂಡಿದ್ದಾರೆ. ಅವರು ಪೂರ್ಣ ಇರಲಿ, ನಮ್ದೇನು ಅಭ್ಯಂತರ ಇಲ್ಲ. ಈ ಸರ್ಕಾರ ಎಷ್ಟು ಭ್ರಷ್ಟವಾಗಿದೆ, ಎಷ್ಟು ಲೂಟಿ ಹಗಲು ದರೋಡೆ ನಡೀತಾ ಇದೆ ಅನ್ನುವಂಥದ್ದು ಕೆಲವೇ ದಿವಸಗಳಲ್ಲಿ ಎಲ್ಲರಿಗೂ ಮನವರಿಕೆ ಆಗೋದಿದೆ. ಮಂತ್ರಿಮಂಡಲದಲ್ಲಿ ಕೈ ಬಿಡುವಂತ ಹೀನ ಸ್ಥಿತಿ ಬರುತ್ತೆ. ನಾನು ಶಾಸ್ತ್ರ ಹೇಳ್ತಿಲ್ಲ, ಸತ್ಯ ಹೇಳ್ತಾ ಇದ್ದೇನೆ. ಸಚಿವರು ಜೊತೆಗೆ ಬಹಳ ಹತ್ತಿರದಲ್ಲಿರುವಂತಹ ವಿಧಾನ ಪರಿಷತ್ತಿನ ಸದಸ್ಯರೊಬ್ಬರು ಡೆಲ್ಲಿಯ ಸಂಪರ್ಕ ಇಟ್ಟುಕೊಂಡು ಬೇಕಾದಷ್ಟು ರಾಜ್ಯಕ್ಕೆ ಬರಬೇಕಂತಿರುವಂತಹ ಅಭಿವೃದ್ಧಿ ಕಾರ್ಯದ ಹಣವನ್ನ ಲೂಟಿ ಮಾಡಿ ಅಲ್ಲಿ ಹೈಕಮಾಂಡ್ಗೆ ಬೇಕಾದ್ರೂ ಹಂಚಿದ್ದಾರೆ. ಎಲ್ಲ ಸಂಗತಿಗಳು ಬಯಲಾಗೋದಿದೆ. ನಾನು ಏನು ದಾಖಲಾತಿ ಬೇಡ ಸ್ವಾಮಿ, ಯು ವೇಟ್ ಫಾರ್ ಅನದರ್ 3-4 ಡೇಸ್. ಬಹಳ ದಿನ ಅಲ್ಲ, ತಿಂಗಳಲ್ಲ, ವರ್ಷ ಅಲ್ಲ, ಇನ್ನು ಕೆಲವೇ ದಿವಸಗಳಲ್ಲಿ ಇವರೆಲ್ಲ ಬಣ್ಣ ಬಯಲಾಗುತ್ತೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನೇರ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ಗಿರೀಶ. ಯಡಿಯೂರಪ್ಪನವರು 3-4 ದಿನದಲ್ಲಿ ಗೊತ್ತಾಗುತ್ತೆ ಯಾವ ಸಚಿವರು ಸಿಕ್ಕಾಕೊಂಡಿದ್ದಾರೆ, ಯಾವ ಸಚಿವರು ಅಕ್ರಮವನ್ನ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಆಗ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರ ಅನ್ನುವಂಥ ಪ್ರಶ್ನೆಯನ್ನ ಯಡಿಯೂರಪ್ಪನವರು ಮಾಡಿದ್ರು. ಆದ್ರೆ ಈಗ ಯಾಕೆ ಮೌನ ವಹಿಸಿರುವಂಥದ್ದು ಅಂತ ಯಡಿಯೂರಪ್ಪನವರು. ಖಂಡಿತ ಮಾದೇಶ್, 1 ವಾರ ಆಯ್ತು ಯಡಿಯೂರಪ್ಪನವರು ಈ ಹೇಳಿಕೆಯನ್ನು ನೀಡಿ. ಯಾಕೆಂದ್ರೆ ಮೇಟಿ ಅವರ ರಾಸಲೀಲೆ ಸಿಡಿಯನ್ನು ಬಿಡುಗಡೆ ಆಯಿತು. ಆ ಸಂದರ್ಭದಲ್ಲೇ ಯಡಿಯೂರಪ್ಪನವರು ಈ ಹೇಳಿಕೆಯನ್ನು ಕೊಟ್ಟಿದ್ರು. ಇನ್ನೂ 3 ಜನ ಸಚಿವರು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬರುತ್ತೆ ಈ ಸರ್ಕಾರಕ್ಕೆ. ಮತ್ತು CM ಕುರ್ಚಿಯ ಬುಡಕ್ಕೂ ಕೂಡ ಕಂಟಕ ಬರುತ್ತೆ. CM ಅವರು ಕೂಡ ಕೆಳಗಿಳಿಯುವಂಥ ಪರಿಸ್ಥಿತಿ ಬರುತ್ತೆ. ಸರ್ಕಾರವೇ ಬಿದ್ದೋಗುತ್ತೆ ಅನ್ನೋವಂಥ ಭಾಳ ದೊಡ್ಡದ ಮಾತುಗಳನ್ನಾಡಿದರು. ಮತ್ತು ಹೋದಲ್ಲೆಲ್ಲ ಇದನ್ನು ಪುನರುಚ್ಚರಿಸ್ತಾ ಇದ್ರು. ರಾಜ್ಯದಲ್ಲಿ ಒಂದು ರೀತಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗುತ್ತೆ ಅನ್ನೋ ರೀತಿಯಲ್ಲಿ ಯಡಿಯೂರಪ್ಪನವರು ಬಿಂಬಿಸ್ಕೊಂಡಿದ್ರು. ಆದರೆ 1 ವಾರಗಳು ಕಳೆದರೂ ಕೂಡ ಯಾವುದೇ ದಾಖಲೆಗಳನ್ನು ಯಡಿಯೂರಪ್ಪನವರು ಬಿಡುಗಡೆ ಮಾಡಿಲ್ಲ. ಅವರು ಹೇಳ್ತಾ ಇದ್ರು ಎತ್ತಿನ ಹೊಳೆಯಲ್ಲಿ ಕಿಕ್ ಬ್ಯಾಕ್ ನಡೆದಿದೆ ಅನ್ನುವಂಥ ಒಂದು ಆರೋಪವನ್ನು ಮಾಡಿದ್ರು. ಎತ್ತಿನ ಹೊಳೆ ಯೋಜನೆಯಲ್ಲಿ ಭಾಳ ದೊಡ್ಡ ಮೊತ್ತದ ಯೋಜನೆ ಅದು, ಅಲ್ಲಿ ಕಿಕ್ ಬ್ಯಾಕ್ ನಡೆದಿದೆ ಅನ್ನುವಂಥ ಒಂದು ಆರೋಪವನ್ನು ಮಾಡಿದರು. ಆದರೆ ಇನ್ನೂವರೆಗೂ ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಅಲ್ಲಿ CM ಆಪ್ತ ಸಚಿವರು ಭಾಗವಹಿಸಿದರೆ ಅವರ ಬಣ್ಣ ಬಯಲಾಗುತ್ತೆ ಸದ್ಯದಲ್ಲಿ ಅನ್ನುವಂಥ ಮಾತುಗಳೆಲ್ಲವನ್ನೂ ಹೇಳ್ತಾ ಇದ್ರು. ನಾವು ಅಂದ್ಕೊಂಡಿದ್ವಿ IT ದಾಳಿ ಏನಾಗಿತ್ತು, ಜಯಚಂದ್ರ ಅವರು ಮತ್ತು ಚಿಕ್ಕರಾಯಪ್ಪ ಅವ್ರ ಮೇಲೆ IT ದಾಳಿ ಏನಾಗಿತ್ತು, ಆ ವಿಚಾರದಲ್ಲಿ ಕೆಲವು CM ಆಪ್ತ ಸಚಿವರ ಹೆಸರು ತಳ್ಕಾಕೊಂಡಿದೆ, ಅದನ್ನೇನಾದರೂ ಬಿಡುಗಡೆ ಮಾಡ್ತಾರೇನೋ ಯಡಿಯೂರಪ್ಪನವರು ಅಂತ ಮಾಧ್ಯಮಗಳು ಅಂದ್ಕೊಂಡಿತ್ತು. ಅದು ಕೂಡ ಇನ್ನೂ ಕೂಡ ಸ್ಪಷ್ಟತೆ ಸಿಕ್ಕಿಲ್ಲ. ಯಡಿಯೂರಪ್ಪನವರು ಗಾಳಿಪಟ ಹಾರಿಸಿದ್ರ ಅನ್ನುವಂಥ ಒಂದು ಅನುಮಾನ ಈಗ ಕಾಡ್ತಾ ಇದೆ ಮಾದೇಶ್. ಓಕೆ, ಅಂದ್ರೆ ಯಡಿಯೂರಪ್ಪನವರು ಈ ರೀತಿಯಾಗಿ ಹೇಳ್ತಾ ಇದ್ದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಒಂದು ರೀತಿ ಪ್ರತ್ಯುತ್ತರ ಕೊಟ್ಟಿದ್ರು. ಅಂದ್ರೆ ಹಿಟ್ ಅಂಡ್ ರನ್ ರೀತಿಯಾಗಿ ಅವರು ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಯಡಿಯೂರಪ್ಪನವರು ಅನ್ನುವಂಥ ನಿಟ್ಟಿನಲ್ಲಿ. ಅಂದ್ರೆ ಈಗ ನೋಡಿದ್ರೆ ಅವರು ಅದೇ ತರದ ದಾರಿಯಲ್ಲ ಇದ್ದಾರೆ ಯಡಿಯೂರಪ್ಪನವರು ಅಂತ. ವಿಧಾನ ಪರಿಷತ್ ಸದಸ್ಯರೊಬ್ಬರಿದ್ದಾರೆ, ಸಚಿವರಿದ್ದಾರೆ ಇಬ್ರು ಅಂತ ಎಲ್ಲ ಹೇಳಿದ್ದಾರೆ. ಅಂದ್ರೆ ಯಾಕೆ ಹೆಸರು ಹೇಳೋದಕ್ಕೆ ಇಲ್ಲ, ಅವ್ರು ಮಾಡಿರುವಂತಹ ಅಕ್ರಮ ಹೇಳೋದಕ್ಕೆ ಯಾಕೆ ಇವ್ರ ಕೈಲಿ ಆಗ್ತಿಲ್ಲ ಇನ್ನೂ ಕೂಡ ಅಂತ?
ಮಾದೇಶ್, ಇದನ್ನು ಯಡಿಯೂರಪ್ಪನವರೇ ಸ್ಪಷ್ಟಪಡಿಸ್ಬೇಕು. ಯಾಕಂದರೆ ಒಂದು ವಾರ ಆದರೂ ಅವ್ರು ಯಾವುದೇ ದಾಖಲೆಗಳನ್ನೇ ಬಿಡುಗಡೆ ಮಾಡಿಲ್ಲ ಮತ್ತು ಈಗ ಮೌನವಾಗಿದ್ದಾರೆ. ಎಲ್ಲ ಒಂದು ಕಡೆ ಹಿಟ್ ಆ್ಯಂಡ್ ರನ್ ಮಾಡಿದ್ರಾ ಅನ್ನೋವಂಥ ಒಂದು ಪ್ರಶ್ನೆ ಕೂಡ ಈಗ ಕಾಡುತ್ತೆ. ಒಂದು ವೇಳೆ ಯಡಿಯೂರಪ್ಪನವ್ರಿಗೆ ಇನ್ನೂ ಅವಕಾಶ ಇದೆ, ಅವರು ಕೆಲವು ದಾಖಲೆಗಳನ್ನ ಅವರು ಹೊರಗೆ ತಂದರೆ ಸಚಿವರ ಭ್ರಷ್ಟಾಚಾರ ಪ್ರಕರಣಗಳಿರ್ಬೋದು, ಅವ್ರು ಹೇಳಿದಾಗೆ ಎತ್ತಿನಹೊಳೆ ಯೋಜನೆ ವಿಚಾರ ಇರ್ಬೋದು, ಜೊತೆಗೆ ಕೆಲವೊಂದಿಷ್ಟೇನು ಅಕ್ರಮ ಹಣ ಏನು ಇದಾಗಿತ್ತು ಅದ್ರ ಬಗ್ಗೆ ಕೂಡ ಅವ್ರು ಏನಾದರೂ ದಾಖಲೆಗಳನ್ನ ಬಿಡುಗಡೆ ಮಾಡಿದರೆ ನಾವಾಗ ಒಪ್ಕೊಳ್ಬೋದೇನೋ. ಅದು ಮಾಡಲಿಲ್ಲ ಅಂದರೆ ಅವರು ಹಿಟ್ ಆ್ಯಂಡ್ ರನ್ ಮಾಡ್ತಾ ಇದ್ದಾರೆ, ರಾಜಕೀಯವಾಗಿ ಈ ರೀತಿಯ ಒಂದು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅಂತಲೇ ನಾವು ಅಂದ್ಕೊಳ್ಬೇಕಾಗುತ್ತೆ ಮಾದೇಶ್. ಓಕೆ, ಅಂದ್ರೆ ಈ ಮುಂದಿನ ದಿನಗಳಲ್ಲಿ ಬರ್ಬೋದಂತ, ಅಂದ್ರೆ ಈಗಾಗಲೇ ಅವರ ಹೇಳಿಕೆಗಳನ್ನು ಕೊಟ್ಟು ಒಂದು ವಾರ ಆಗಿದೆ, ಅಂದ್ರೆ ಮುಂದಿನ ದಿನಗಳಲ್ಲಿ ಏನಾದರೂ ಹೇಳ್ಬೋದಾ, ಇಲ್ಲ ಗಾಳಿ ಸುದ್ದಿ ಅಂತ ನಾವು ಸುಮ್ಮನಾಗಬೇಕಾಗದ ಅಂತ ಅಷ್ಟೇ ಇದನ್ನ ಮುಗಿಸ್ಬೋದಾ ಅಂತ? ಮಾದೇಶ್, ಈ ಕ್ಷಣಕ್ಕೆ ನಾವು ನಿರ್ಣಯ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಈಗ ಅವ್ರು ಹೇಳಿಕೆ ಕೊಟ್ಟು ಒಂದು ವಾರ ಆಯಿತು, ಮತ್ತು ಅವರು ತುಂಬ ಸ್ಟ್ರಾಂಗಾಗಿ ಹೇಳಿದರು, ಜಸ್ಟ್ ವೇಟ್ ಫಾರ್ 3 days ಅಂತೆಲ್ಲ ಹೇಳಿದರು. ಈಗ ಒಂದು ವಾರ ಆಯಿತು, ಯಾವುದು ಹೊರಗೆ ಬಂದಿಲ್ಲ. ಆದರೆ ರಾಜಕೀಯವಾಗಿ ಒಂದಿಷ್ಟು ಒತ್ತಡಗಳು ಮತ್ತು ಚರ್ಚೆಗಳು ನಡೀತಿರುತ್ತೆ. ನಮಗೆ ಗೊತ್ತಿಲ್ಲ ಯಡಿಯೂರಪ್ಪನವ್ರ ಬಳಿ ಯಾವ ದಾಖಲೆ ಇದೆಯೋ, ಅವರು ಯಾವ ಟೈಮ್ನಲ್ಲಿ ಬಿಡುಗಡೆ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಅವರು ಹೇಳಿದ ಹೇಳಿಕೆಯಂತೆ ಬಿಡುಗಡೆ ಆಗಿಲ್ಲ ಇಲ್ಲಿಯವರೆಗೆ ಅನ್ನುವಂಥ ಮಾತನ್ನು ನಾವು ಹೇಳ್ಬೋದು. ಮುಂದೆ ಅವರು ಬಿಡುಗಡೆ ಮಾಡಿದ್ರು ಮಾಡ್ಬೋದು. ಅವರಲ್ಲಿ ಏನಾದರೂ ಸಚಿವರ ಅಕ್ರಮಗಳ ಬಗ್ಗೆ ದಾಖಲೆಗಳಿದ್ರೆ, ಸಚಿವರು ಕೆಳಗಿಳಿತಾರೆ ಅನ್ನೋ ಒಂದು ಮಟ್ಟಕ್ಕೆ ಅವ್ರು ಏನು ಹೇಳಿದ್ದಾರೆ, ಸರ್ಕಾರವೇ ಬಿದ್ದೋಗುತ್ತೆ ಅನ್ನೋ ಮಟ್ಟಕ್ಕೆ ಏನು ಹೇಳಿದ್ದಾರೆ, ಅಂತ ಯಾವ್ದಾದ್ರು ದಾಖಲೆಗಳಿದ್ರೆ ಮುಂದೆ ಅವರು ಬಿಡುಗಡೆ ಮಾಡಿದ್ರು ಮಾಡ್ಬೋದು, ಗೊತ್ತಿಲ್ಲ. ಅದನ್ನ ನಾವು ಕಾದ್ ನೋಡ್ಬೇಕಾಗತ್ತೆ. ಧನ್ಯವಾದ ಗಿರೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಬಾಂಬ್ ಸಿಡಿಸ್ತೀನಿ, ನಾನು ಮಾತಾಡಿದ್ರೆ ಭೂಕಂಪ ಆಗತ್ತೆ ಅಂತ ಇದ್ದಂತಹ ಪಾರ್ಲಿಮೆಂಟೇ ನಡಗತ್ತೆ, ದೇಶ ಅಂತೂ ನಡಗಲೇಬೇಕು, ಅಲ್ಲೋಲಲ ಕಲ್ಲೋಲ ಆಗುತ್ತೆ ಅಂತಿದ್ದ ರಾಹುಲ್ ಗಾಂಧಿ ಇವತ್ತು ಬಾಂಬನ್ನು ಅವರ ಪ್ರಕಾರ ಸ್ಫೋಟಿಸಿದರು. ಮೋದಿ ಗುಜರಾತ್ ಸಿಎಂ ಆಗಿದ್ದಾಗ ಸಹರಾ ಹಾಗೂ ಬಿರ್ಲಾ ಕಂಪನಿಗಳಿಂದ 40.1 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ. 6 ತಿಂಗಳಲ್ಲಿ 9 ಬಾರಿ ಈ ಹಣ ಸಂದಾಯವಾಗಿದೆ ಅಂತ ರಾಹುಲ್ ಸಾರ್ವಜನಿಕ ಸಭೆಯಲ್ಲಿ ಆರೋಪವನ್ನು ಮಾಡಿದರು. ಎಸ್ಸಿನ ಆರ್ಬೈನಿಂದ ದಿನಕ್ಕೊಂದು ರೂಲ್ಸ್, ದಿನಕ್ಕೊಂದು ಕಾಯ್ದೆ. ರಿಸರ್ವ್ ಬ್ಯಾಂಕ್ ವಿರುದ್ಧ ಸಿಡಿದೆದ್ರು ಬ್ಯಾಂಕ್ನ ಸಿಬ್ಬಂದಿ. ದೇಶಾದ್ಯಂತ 4 ದಿನ ಪ್ರತಿಭಟನೆಗೆ ಬ್ಯಾಂಕ್ ಸಿಬ್ಬಂದಿ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಡಿಸೆಂಬರ್ 28ರಂದು ಸಂಜೆ ಸಾಂಕೇತಿಕ ಪ್ರತಿಭಟನೆ, ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾರೆ. ಡಿಸೆಂಬರ್ 29ರಂದು ಕಪ್ಪು ಪಟ್ಟಿ ಧರಿಸಿ ಕೆಲಸವನ್ನು ನಿರ್ವಹಿಸೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ.